ಸೈಂಟಿಫಿಕ್ ಅವೇರ್ನೆಸ್ನ ಮೂಡಿಸ್ಲಿಕ್ಕೆ ಮತ್ತು ಕಾನ್ಸೆಪ್ಟ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಲಿಕ್ಕೆ ಭೂಮಿ ಆರ್ಗನೈಸ್ NGO ವತಿಯಿಂದ ಈ ಕಾರ್ಯಕ್ರಮಗಳು ನಡೆದ್ರೆ ದೊಡ್ಡ ದೊಡ್ಡದು ಫ್ಲೋಟಿಂಗ್ ತೇಲುತ್ತಲ್ಲ ಎಲ್ಲ ನೀರು ಆನೇಕಲ್ ತಾಲೂಕಾ ಎಂಡ್ ಸ್ಕೂಲಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಒಂದು ಬಾರ್ಡರ್ ಶಾಲೆ, ಖಂಡಿತ ನೀವು ಈ ಶಾಲೆ ಕೊಟ್ಟರೆ ಮಕ್ಕಳು ಭಾಳ ಬೆನಿಫಿಟ್ ಮಾಡ್ಕೊತಾರೆ ಅಂತ ಹೇಳಿದಾಗ ಖಂಡಿತ. By saving life of patients by reducing delay in reaching ಹ್ಯಾಂಡ್ ವಾಶ್ ಇದಕ್ಕಿಂತ ಇದು ತುಂಬಾ ಸ್ಮಾರ್ಟ್ ಆಗಿದೆ. response by saving life of patients by reducing that is Tinlu Government School, Domasandra, Vikalali and Muttalur Cross. The children have performed excellent. This project show a practical low cost which is a sustainable energy mood it converts. ಶಾಲೆಗೆ ಬರೀ ಮುಖ್ಯೋಪಾಧ್ಯಾಯರು ಅಷ್ಟೇ ಅಲ್ಲ, ಅವರು ಈ ಶಾಲೆಯಲ್ಲಿ ಒಂಥರ ಜವಾನನು ಅವರೇ, ದಿವಾನನು ಅವರೇ, ಮಂತ್ರಿನೂ ಅವರೇ, ಪ್ರಧಾನ ಮಂತ್ರಿನೂ ಅಧ್ಯಕ್ಷನೂ ಅವರೇ ಆಗುತ್ತವೆ. ಈ ಅಪಘಾತ ನಿಲ್ಲಿಸಕ್ಕೆ ನಾವು ಈ ಸಮಸ್ಯೆಯನ್ನು ನಿವಾರಿಸಲು ಇಲ್ಲಿ ನಮಗೆ ಇಟ್ಟರೆ ಮಾತ್ರ ನೀರು ಬರುತ್ತೆ. ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳನ್ನ ಇನ್ನಷ್ಟು ಉತ್ತೇಜಿಸಿದಾಗ ಮತ್ತು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಮನೋಭಾವವನ್ನ ಕಲ್ಪಿಸಿಕೊಟ್ಟಾಗ ಸಹಜವಾಗಿ ಮಕ್ಕಳು ಆಧುನಿಕ ವಿಜ್ಞಾನವನ್ನ, ಗಣಿತವನ್ನ ಅರ್ಥೈಸಿಕೊಳ್ಳೋದಕ್ಕೆ ಮತ್ತು ಕಲಿಯೋದಕ್ಕೆ ಪೂರಕವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡಿಕೊಟ್ಟಾಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ತಮ್ಮಲ್ಲಿರುವಂತಹ ಅದ್ಭುತವಾದಂತಹ ಆ ಒಂದು ಜ್ಞಾನವನ್ನ ಬಳಸಿ ವಿವಿಧ ರೀತಿಯಾದಂತಹ ವಿಜ್ಞಾನ ಪ್ರದರ್ಶನ, ಗಣಿತದ ವಿಷಯಗಳಲ್ಲೂ ಕೂಡ ಪರಿಣಿತರಾಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಹೆಚ್ಚು ಅನುಕೂಲ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಚೆನ್ನೈ ಮೂಲದ ಭೂಮಿ ಫೌಂಡೇಶನ್ ವತಿಯಿಂದ ವಿಜ್ಞಾನದ ಪ್ರಯೋಗಾಲಯವನ್ನ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಗಡಿ ಭಾಗದಲ್ಲಿರ್ತಕ್ಕಂತಹ ತಿಂಡ್ಲು ಸರ್ಕಾರಿ ಶಾಲೆಗೆ ಭೂಮಿ NGO ಅವರು ವಿಜ್ಞಾನ ಪ್ರಯೋಗಾಲಯವನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಭೂಮಿ NGO ಹಲವು ಸರ್ಕಾರಿ ಶಾಲೆಗಳಿಗೆ ಇದೇ ರೀತಿಯಾದಂತಹ ಪ್ರಯೋಗಾಲಯಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಭೂಮಿ NGO ಚೆನ್ನೈ ಮೂಲದ ಈ ಒಂದು ಸ್ವಯಂ ಸೇವಾ ಸಂಸ್ಥೆ ಆಗಿದೆ. ಭೂಮಿ NGO ಎನ್ನುವರು ಅತ್ಯಂತ ಸುಂದರವಾದಂತಹ ವಿಜ್ಞಾನ ಪ್ರಯೋಗಾಲಯವನ್ನ ತಿಂಡ್ಲು ಸರ್ಕಾರಿ ಶಾಲೆಗೆ ನೀಡಿದ್ದಾರೆ. ಈ ಒಂದು ಭೂಮಿ NGO ವತಿಯಿಂದ ಈ ಒಂದು ಪ್ರಯೋಗಾಲಯದಲ್ಲಿ ವಿಜ್ಞಾನದ ಪ್ರದರ್ಶನ ಅದ್ಭುತವಾಗಿ ಮೂಡಿಬಂದಿತ್ತು. ಸೈನ್ಸ್ ಲ್ಯಾಬ್ ನಲ್ಲಿ 3 ಶಾಲೆಗಳ ವಿದ್ಯಾರ್ಥಿಗಳು ಅದ್ಭುತವಾದಂತಹ ಒಂದು ವಿಜ್ಞಾನ ಪ್ರದರ್ಶನದಲ್ಲಿ ಪಾಲ್ಗೊಂಡು ಒಂದಕ್ಕಿಂತ ಒಂದು ಅದ್ಭುತವಾದಂತಹ ಆ ಒಂದು ಪ್ರಯೋಗಗಳನ್ನ ನಡೆಸಿ ಆ ಒಂದು ಪ್ರದರ್ಶನದಲ್ಲಿ ಪಾಲ್ಗೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಈ ಒಂದು ಕಾರ್ಯಕ್ರಮದಲ್ಲಿ ಭೂಮಿ ಫೌಂಡೇಶನ್ ನ ಮ್ಯಾನೇಜರ್ ಆಗಿರುವಂತಹ ರಾಜೇಂದ್ರ ರವರು, ಹಾಗೆ ಜಗದಾಂಬ ದಿವ್ಯರವರು, BEO ಗುರುಮೂರ್ತಿ, ECO ಚಂದ್ರರಾಜ್, ತಿಂಡ್ಲು ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಮುರಳಿರವರು ಭಾಗವಹಿಸಿದ್ದರು. ಈ ಒಂದು ವಿಜ್ಞಾನ ಪ್ರದರ್ಶನದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಇದೆಲ್ಲ ಹಾಕಿದ್ರೆ ದೊಡ್ಡ ದೊಡ್ಡದು ಫ್ಲೋಟಿಂಗ್ ತೇಲುತ್ತಲ್ಲ ಅದನ್ನ ಫಿಲ್ಟರ್ ಮಾಡತ್ತಲ್ವಾ, ಇಲ್ಲಿ ಯಾವ ಪೋಲ್ ಅದ್ರಲ್ಲಿ ಸ್ಮೆಲ್ ಇರುತ್ತೆ ಆಯ್ತಾ, ಸ್ಮೆಲ್ ಎಲ್ಲ ಹೀರ್ಕೊಳಕ್ಕೆ ಎಲ್ಲ ನೀರು ಅಂತೀರಾ, ಎಲ್ಲ ನೀರು ಕನೆಕ್ಟ್ ಆಗಲ್ಲ. ರೈನ್ ವಾಟರ್ ಕನೆಕ್ಟ್, ರೈನ್ ಬರುವಾಗ ಅದರಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ಸೇರ್ತದೆ, ಅದು ಕಾರ್ಬೋನಿಕ್ ಆಸಿಡ್ ಆಗುತ್ತೆ. ಕಾರ್ಬೋನಿಕ್ ಆಸಿಡ್ ಈಸ್ ಎ ಕಂಡಕ್ಟರ್. Points of equal distance from the fixed point. The fixed point is called. So when you're telling center, you have to press the radius. types of triangle. Acute triangle, isosceles triangle, equal rectangle, scalene triangle, right triangle. पूर्ण
Our project is ambulance priority passage. It is most important because it directly impacts the speed and effectiveness of emergency medical response by saving life of patients by reducing delay in reaching hospital. We have made a project using infrared sensors, Arduino Uno, and many more, who can manually read the signals and make way to the ambulance, by which they can move early to the hospital and the life can be saved. ಹೌದು, ಹೀಗೆ ಒಂದಕ್ಕಿಂತ ಒಂದು ಅದ್ಭುತವಾದಂತ ಪ್ರದರ್ಶನಗಳನ್ನ ಈ ಸರ್ಕಾರಿ ಶಾಲೆ ಮಕ್ಕಳು ಮಾಡಿದ್ರು ಅಂತಂದ್ರೆ ಖಂಡಿತವಾಗ್ಲೂ ಮಕ್ಕಾರಿ ಶಾಲಾ ಮಕ್ಕಳಲ್ಲೂ ಕೂಡ ಪ್ರತಿಭೆ ಇದೆ ಅನ್ನುವಂಥದ್ದು ಸಾಬೀತಾಗುತ್ತೆ. ಈ ಒಂದು ವಿಜ್ಞಾನ ಪ್ರದರ್ಶನದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಆಗುತ್ತವೆ. ಈ ಅಪಘಾತಗಳು ನಿಲ್ಲಿಸಕ್ಕೆ ನಾವು ಈ ಸಮಸ್ಯೆಯನ್ನು ನಿವಾರಿಸಲು ಈ ಸ್ವಯಂ ನಿಲುಗಟ್ಟಲು ನಿವಾರಿಸಿದ್ವಿ. ಈ ಸ್ವಯಂ ನಿಲುಗಟ್ಟಲು ಏನಾಗುತ್ತೆ, ಸೆನ್ಸರ್ ಬಂದಾಗ ಗಾಳಿಯು ಇದು ಹೆಚ್ಚಾದಾಗ ಆಟೋಮೆಟಿಕ್ ಇದು ಕ್ಲೋಸ್ ಆಗುತ್ತದೆ. ಅದೇ ಗಾಳಿಗಳು ನಿಂತ್ಕೊಳ್ಳುತ್ತದೆ, ಜೀವ ಉಳಿಯುತ್ತದೆ. ಅದೇ ಇವಾಗ ಮನುಷ್ಯ ಇದಿಲ್ಲ ಅಂದ್ರೆ ಮನುಷ್ಯ ತಪ್ಪು ಮಾಡ್ತಾರೆ. ಮನುಷ್ಯರು ಇದ್ದಾಗ ತಪ್ಪು ರೈಲ್ವೆ ಎಲ್ಲ ಒಂದು ಕಡೆ ಇದ್ದಾಗ ಪ್ರಾಣಿಗಳು ಬಂದಾಗ ಅವಾಗ ಏರ್ ಇದು ಹೆಚ್ಚಾದಾಗ ಇದು ಕ್ಲೋಸ್ ಆಗುತ್ತೆ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಇವಾಗ ನಾವು ರೈಲ್ವೆ ಬಿಟ್ಟಾಗ ಇದು ಇಲ್ಲಿ ನಾವು ಇಲ್ಲಿ ಇಟ್ಟರೆ ಮಾತ್ರ ನೀರು ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಯಾಕಂದರೆ ನಾವು ಇಲ್ಲಿ ಥ್ರೆಶೋಲ್ಡನ್ನು ಫಿಕ್ಸ್ ಮಾಡಿದ್ವಿ. ನಾವು ಇಲ್ಲಿ ನಮಗೆ ಎಷ್ಟು ದೂರ ಬೇಕೋ ಅಷ್ಟು ಥ್ರೆಶೋಲ್ಡರಿಂದ ನಾವು ಅಲ್ಲಿ ಇಟ್ಟಿರ್ತೀವಿ. ಮತ್ತು ಇದಕ್ಕೆ ಇಂಪಾರ್ಟೆಂಟ್ ಅಂದರೆ ಮೋಟರ್ ಮತ್ತು ಬ್ಯಾಟ್ರಿ. ಇದು ಹೇಗೆ ಉಪಯೋಗ ಅಂದರೆ ಈಗ ಮದುವೆಗಳಲ್ಲಿ ಆ ಥರ ದಿನದಲ್ಲಿ ಎಲ್ಲರೂ ಸುಮ್ಮನೆ ವೇಸ್ಟಾಗಿ ಸುಮ್ಮನೆ ಅವರು ಆಟ ಆಡೋಕ್ಕಾಗಲಿ ಬರೋದು ಆ ಥರ ಎಲ್ಲ ಮಾಡ್ತಿರ್ತಾರೆ. ಇವಾಗ ಇಲ್ಲಾಂದರೆ ಇಷ್ಟು ದೂರ ಬಂದುಬಿಟ್ಟು ಅವ್ರು ಏನಾದರೂ ಮಾಡ್ಕೊತಾರೆ, ಅದಕ್ಕೇನು ಬರೋದಿಲ್ಲ. ಇವಾಗ ಅವ್ರು ಬೇಕಂದಾಗ ಮಾತ್ರ ಇಷ್ಟು ಹತ್ರ ಬರ್ತಾರಲ್ವ, ಅದಕ್ಕೆ ನಾವು ಇಲ್ಲಿ ಇಟ್ಟುವಾಗ ವಾಟರ್ ಬರುತ್ತೆ. ಅದಕ್ಕೆ ಇದು ಯೆಲ್ಲೋ ಕಲರ್ ಇದೆ, ಇಲ್ಲಿಂದ ಇಲ್ಲಿಗೆ what is the meaning of acute front? Zero to 90. Our project is ambulance priority passage. It is most important because it directly impacts the speed and effectiveness of emergency medical response by saving life of patients by reducing delay in reaching hospital. We have made a project using infrared sensor, Arduino Uno, and many more. So this is our project. You can see we have an ambulance, traffic signals, and a hospital. When the ambulance come in a signal having a lot of traffic, the sensor detect and automatically turn the signal green. ನಾರ್ಮಲ್ ಹ್ಯಾಂಡ್ ವಾಶ್ ಇದಕ್ಕಿಂತ ಇದು ತುಂಬ ಸ್ಮಾರ್ಟ್ ಆಗಿದೆ. ಹೆಂಗೆ ಅಂದರೆ ಈಗ ನಾರ್ಮಲ್ ಮದುವೆಯಲ್ಲಿ ಆ ಥರ ಎಲ್ಲರೂ ವಾಟರ್ನ ತುಂಬ ವೇಸ್ಟ್ ಮಾಡ್ತಿರ್ತಾರೆ. ಈಗ ನೋಡಿ, ಇದಕ್ಕೆ ನಾವು ಇಷ್ಟು ಇಟ್ಟರೆ ಮಾತ್ರ ಆಗೋದು. ಯಾಕಂದರೆ ಅಲ್ಲಿ ನಾವು ಥ್ರೆಶೋಲ್ಡರ್ ಅಂತ ಇದೆ, ಅದು ಇಲ್ಲಿ ಆಬ್ಸ್ಟ್ಯಾಕಲ್ ಸೆನ್ಸರ್ ಅಂದರೆ ಇದು ಸೆನ್ಸರು ನಾವು ಎಷ್ಟುಗಲ್ಲಿ ಆಬ್ಸ್ಟ್ಯಾಕಲ್ ಸೆನ್ಸರಲ್ಲಿ ಎಷ್ಟು ಇಟ್ಟಿರ್ತೀವೋ ಅಷ್ಟಿಗೆ ಮಾತ್ರ ಇಲ್ಲಿ ಸೆನ್ಸ್ ಮಾಡುತ್ತೆ. ಇದು ಬೇರೆ ಕಡೆ ಎಲ್ಲ ಸುಮ್ಮನೆ ವೇಸ್ಟ್ ಮಾಡಿಬಿಟ್ಟು ಅವರು ಬರ್ತಾರೆ. ಇವಾಗ ಎಲ್ಲರೂ ಇಲ್ಲಿ ವಾಟರ್ನ ಯೂಸ್ ಮಾಡಿದ್ರೆ ಇಲ್ಲಿ ಆಗೋದಿಲ್ಲ. ಇಲ್ಲಿ ಬಂದರೆ ಮಾತ್ರ ಅದು ಬರೋದು. ಇಲ್ಲಿಗೆ ಮಾತ್ರ ನಾವು ಎಷ್ಟು ದೂರಕ್ಕೆ ಬೇಕೋ ಅಲ್ಲಿ ಸೆನ್ಸರ್ಗೆ ನಾವು ಮಾಡ್ಕೊಂಡಿದ್ದೀವಿ. Harmful emissions from industries. Industrial carbon pollution is one of the biggest threat to our planet. This project show a practical, low cost and scalable threat to purify carbon emissions. Muhammad Jafar of grade 7. We are studying Government Urdu Higher Primary School, Adigara Kalhelli, Anekal Taluk, Bengaluru district. Our project is solar light. We have used a solar panel, which is a sustainable energy mode. It converts solar light into electricity, which can be used in homes and factory. By this we can. Our project is solar fan. We have used a solar panel to run this fan. This is a solar panel converts light energy falling on it into electrical energy and turns the fan. By this we can save electricity and it is budget. Sunlight comes to solar panel. ಎಕ್ಸ್ಪ್ಲೇನ್ ಮಾಡಿ. This is solar panel. This is light. Sunlight. Exhibition ಇದೆ.
ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಶಾಲೆಯ ಅಧ್ಯಾಪಕರುಗಳು ಮತ್ತು ಇತರರು ತಮ್ಮ ತಮ್ಮ ಅನಿಸಿಕೆಗಳನ್ನ ಮತ್ತು ಈ ಒಂದು ವಿಜ್ಞಾನ ಪ್ರದರ್ಶನದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಈ ಶಾಲೆಯಲ್ಲಿ ಮಕ್ಕಳಿಗೆ ಸೈಂಟಿಫಿಕ್ ಅವೇರ್ನೆಸ್ನ ಮೂಡಿಸ್ಲಿಕ್ಕೆ ಮತ್ತು ಕಾನ್ಸೆಪ್ಟ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಲಿಕ್ಕೆ ಅದ್ಭುತವಾಗಿ ಈ ಒಂದು ಸೆಟಪ್ನ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಸ್ಕೂಲ್ಸ್ಗಳು 8 ಸ್ಕೂಲ್ಸು ಆನೇಕಲ್ ತಾಲೂಕಿನಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಇಟ್ಸ್ ವೆರಿ ಗುಡ್ ಫಾರ್ ದಿ ಪೀಪಲ್, ನಮ್ಮ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್. ಮತ್ತು ಇದನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ತಾಲೂಕಿನ ಎಲ್ಲ ಶಾಲೆಗಳಿಗೆ ಇದನ್ನು ವಿಸ್ತರಿಸಿದ್ರೆ ಚೆನ್ನಾಗಿರುತ್ತೆ ವಿತ್ ಪರ್ಮಿಷನ್. ಹಳ್ಳಿ ಕಡೆ ಮಕ್ಕಳಿಗೆ ಅಷ್ಟೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಹೆಚ್ಚು ವಿಷಯಗಳು ಗೊತ್ತಿರಲ್ಲ. ಈ ರೀತಿ ಎಲ್ಲ ಶಾಲೆಗಳಲ್ಲೂ ಈ ಭೂಮಿ ಆರ್ಗನೈಸ್ NGO ವತಿಯಿಂದ ಈ ಕಾರ್ಯಕ್ರಮಗಳು ನಡೆದ್ರೆ ನಮ್ಮ ಹಳ್ಳಿ ಮಕ್ಕಳು ತುಂಬ ಎಕ್ಸ್ಪೋಜರ್ ಸಿಗುತ್ತೆ ಅವರಿಗೆ ಸೈನ್ಸ್ ಬಗ್ಗೆ. ಈ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗೋದ್ರ ಮೂಲಕ ಅವರು ಸಮಾಜದಲ್ಲಿ ತಮ್ಮನ್ನು ತಾವು ಉತ್ತಮವಾಗಿ ಹೊಂದಿಸ್ಕೊಳ್ಳೋದಲ್ಲದೆ ಸಮಾಜದ ಬೆಳವಣಿಗೆಗೂ ಅವರು ಹೆಚ್ಚಾಗಿ ತಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ಕೊಂಡು ಅವರು ಬೆಳವಣಿಗೆಗೂ ಇದು ಸಹಕಾರಿಯಾಗುತ್ತೆ. ಸೊ ಇಂಥ ಒಂದು ಕಾರ್ಯಕ್ರಮಗಳು ಎಲ್ಲ ಶಾಲೆಗಳಲ್ಲೂ ನಡೆಯಬೇಕು ಅಂತ. ನಮ್ಮ ಭೂಮಿಯಲ್ಲಿ ಆಲ್ಮೋಸ್ಟ್ 157 ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲ್ಸ್ನ ಅಡಾಪ್ಟ್ ಮಾಡಿದ್ವಿ ಅಕ್ರಾಸ್ 3 ಡಿಫ್ರೆಂಟ್ ಸ್ಟೇಟ್ಸ್, ತಮಿಳುನಾಡು, ಕರ್ನಾಟಕ ಆ್ಯಂಡ್ ತೆಲಂಗಾಣದಲ್ಲಿ. ಸೊ ನಮ್ಮ ಕರ್ನಾಟಕದಲ್ಲಿ ಆನೇಕಲ್ ತಾಲೂಕಾ 8 ಸ್ಕೂಲಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಇದೇ ಥರ ಲ್ಯಾಬ್ ಸೆಟ್ ಮಾಡಿ 8 ಸ್ಕೂಲಲ್ಲೂ ನಾವು ಟ್ರೈನರ್ಸ್ ಅಪಾಯಿಂಟ್ಮೆಂಟ್ ಮಾಡಿ ಸ್ಟೆಮ್ ಲ್ಯಾಬ್ಸ್ ಸೆಟ್ ಮಾಡಿದ್ದೀವಿ. ಸೊ ಈ ಸ್ಟೆಮ್ ಲ್ಯಾಬ್ಸ್ ಅಲ್ಲಿ ಇರೋ ಸ್ಟೆಮ್ ಎಕ್ವಿಪ್ಮೆಂಟ್ಸ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಅಲೈನ್ಡ್ ವಿತ್ ಸ್ಟೇಟ್ ಸಿಲೆಬಸ್. ಸ್ಟೇಟ್ ಸಿಲೆಬಸ್ ಅಲ್ಲಿ ಸ್ಟೂಡೆಂಟ್ಸ್ಗೆ ಟೀಚರ್ಸ್ ಇಷ್ಟು ದಿವಸ ಬಂದ್ಬಿಟ್ಟು ಬುಕ್ಸ್ ಅಲ್ಲಿ ಥಿಯರಿ ಪಾಠ ಮಾಡ್ತಾ ಇದ್ರು. ಸೊ ಇದು ಬಂದ ಮೇಲೆ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಮಕ್ಕಳಿಗೆ ಸಿಗ್ತಾ ಇದೆ. ಸೊ ಇದರಿಂದ ತುಂಬಾ ಕ್ಯೂರಿಯಾಸಿಟಿ ಜನರೇಟ್ ಆಗಿದೆ. ಸ್ಟೂಡೆಂಟ್ಸ್ ತುಂಬಾ ಖುಷಿಯಾಗಿ ಬಂದ್ಬಿಟ್ಟು ಲರ್ನಿಂಗ್ ಇವಾಗ ಆಗಿದೆ ಮಕ್ಕಳಿಗೆ. ಸೊ ತುಂಬಾ ಹ್ಯಾಪಿಯಾಗಿ ಲರ್ನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಾನು ಎಕ್ಸ್ಪ್ಲೋರ್ ಮಾಡ್ತಾರೆ. ಟಚ್ ಅಂಡ್ ಫೀಲ್ ಸಿಗ್ತಾ ಇದೆ, ಹ್ಯಾಂಡ್ಸ್ ಆನ್ ಸಪೋರ್ಟ್ ಸಿಗ್ತಾ ಇದೆ. ದೆನ್ ಆಲ್ಸೋ ವಿ ಹ್ಯಾವ್ ಪ್ರೊವೈಡೆಡ್ ಇಂಟರಾಕ್ಟಿವ್ ಪ್ಯಾನಲ್. ಸಾಕಷ್ಟು ಶಾಲಾ ಮಕ್ಕಳಿಗೆ ಗಣಿತ, ವಿಜ್ಞಾನ ಒಂದು ಕಬ್ಬಿಣದ ಕಡಲೆ ಅಂತಾರೆ. ಖಂಡಿತ ಇವೆಲ್ಲ ನೋಡಿದಾಗ ಅದು ಸುಲಭದ ತುತ್ತು ಅಂತ ನನಗನ್ನಿಸ್ತಾ ಇದೆ. ಬಹುಶಃ ಈ ಪ್ರಾಜೆಕ್ಟ್ ಬಂದಿದ್ದು ಒಂದು ವಿಶೇಷ, ನಾನು ಹೇಳಲೇಬೇಕು. ಸಾಕಷ್ಟು ಶಾಲೆಗಳಿಗೆ ಈ ಪ್ರಾಜೆಕ್ಟ್ ಕೊಡಬೇಕು ಅಂದಾಗ ನನ್ನ ಶಾಲೆ ಹೆಸರು ಬಂತು. ಸುಮಾರು 1.5 ತಿಂಗಳ ಕಾಲ ನಾನು ಸರ್ಗೆ, ಮೇಡಮ್ಗೆ ಎಲ್ರಿಗೂ ಸಹಿತ ಒಂದು ಅಪ್ರೋಚ್ ಮಾಡಿದೆ. ಒಂದು ಬಾರ್ಡರ್ ಶಾಲೆ, ಖಂಡಿತ ನೀವು ಈ ಶಾಲೆ ಕೊಟ್ಟರೆ ಮಕ್ಕಳು ಭಾಳ ಬೆನಿಫಿಟ್ ಮಾಡ್ಕೊತಾರೆ ಅಂತ ಹೇಳಿದಾಗ ಖಂಡಿತ ನಮ್ಮ ಶಾಲೆಗೆ ಇಂಥ ಒಂದು ಅದ್ಭುತವಾದಂಥ ಒಂದು ಲ್ಯಾಬನ್ನು ಭೂಮಿ ಫೌಂಡೇಶನ್ನಿಂದ ನಮಗೆ ಕೊಟ್ಟಿದ್ದಾರೆ. ಇದು ಬಹುಶಃ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಿಕ್ತಂಥ ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು. ಯಾಕಂದರೆ ಆ ವಿಜ್ಞಾನ ಗಣಿತದಲ್ಲಿ ಹೆಚ್ಚು ಹೆಚ್ಚು ಸಾಧನೆ ಮಾಡಿದ್ರೆ ಮುಂದಿನ ಅವ್ರ ಜೀವನ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ NGOಸ್ನ ನಾವು ಬಳಸೋದ್ರ ಮೇಲಿದೆ. ಸರ್ವಿಸ್ ಟು ಸ್ಕೂಲ್ ಈಸ್ ಸರ್ವಿಸ್ ಟು ಗಾಡ್ ಅಂತಾರೆ. ಶಾಲೆಗೆ ನಾವು ಏನೇ ಮಾಡಿದ್ರು ಸಹಿತ ಅದು ದೇವ್ರಿಗೆ ಕೆಲಸ ಅಂತಾರೆ. ಆ ರೀತಿ ಈ ಥರದ ಒಂದು CSR ಫಂಡನ್ನು ನಮ್ಮ ECO ಸರ್ ಹೇಳ್ದಂಗೆ ಎಲ್ಲ ಶಾಲೆಗಳು ಬಳಸ್ಕೊಂಡಾಗ ಖಂಡಿತ ಮಕ್ಕಳಿಗೆ ವಿಜ್ಞಾನದಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ನಮ್ಮ ಶಾಲೆಯಲ್ಲೂ ಸಹಿತ ಇದೊಂದು ಪ್ರಾಜೆಕ್ಟ್ ಮಾಡಬೇಕು ಅಂದಾಗ ನನಗೂ ತುಂಬ ಹೆಮ್ಮೆ ಅನಿಸ್ತು. ಆ ಕ್ರೆಡಿಟ್ ನಮಗೆ ಸಿಗುತ್ತಲ್ಲ ಅಂದ್ಬಿಟ್ಟು ಒಂದು ಭಾಳ ಖುಷಿ ಆಯಿತು. ಇದಕ್ಕೆ ಊರಿನ ಎಲ್ಲ ಪ್ರಮುಖರು ಸಹಿತ ಎಲ್ಲರೂ ಸಹಕಾರ ಕೊಟ್ಟರು. ಜೊತೆಗೆ ಭೂಮಿ ಟೀಮು ಭಾಳ ನಮಗಾಗಿ ದುಡಿದಿದೆ. ನಾನು ಹೃದಯ ತುಂಬಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. Today's program at Tinlur Government School, science exhibitions which has been conducted by 4 schools, that is Tinlur Government School, Domasandra, Vikalali and Muttalur Cross. The children have performed excellent, and this has been done in collaboration with Bhumi NGOs, and they have called me as a faculty to evaluate the students who has done the experiment so well. ಶಾಲೆಗೆ ಬರೀ ಮುಖ್ಯೋಪಾಧ್ಯಾಯರು ಅಷ್ಟೇ ಅಲ್ಲ, ಅವರು ಈ ಶಾಲೆಯ ಒಂಥರ ಜವಾನನು ಅವರೇ, ದಿವಾನನು ಅವರೇ, ಮಂತ್ರಿನೂ ಅವರೇ, ಪ್ರಧಾನ ಮಂತ್ರಿನೂ ಅಧ್ಯಕ್ಷನೂ ಅವರೇ. ಅಂದ್ರೆ ಎಲ್ಲವನ್ನೂ ಮಾಡ್ತಾರೆ, ತಮ್ಮ ಮೈ ಮೇಲೆ ಹೇಳ್ಕೊಂಡು ಮಾಡ್ತಾರೆ. ಸದಾಕಾಲ ಮಕ್ಕಳು 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 ಅಂತ ಅವರು ತುಡಿತಾರೆ, ಚಡಪಡಿಸ್ತಾರೆ. ಅಂದ್ರೆ ಅವರಿಗೆ ಅವ್ರು ಸಂಪಾದನೆ ಮಾಡೋದೆಲ್ಲ ಏನಪ್ಪಾ ಅಂದ್ರೆ ಮಕ್ಕಳು ಮಕ್ಕಳು ಮಕ್ಕಳು. ಅವ್ರ ಆಸ್ತಿಯಿಂದ ಹೋದವರಲ್ಲ, ಪ್ರಶಸ್ತಿಯಿಂದ ಹೋದವರಲ್ಲ, ಪ್ರಶಸ್ತಿಯ ಶಿಕ್ಷಕರಲ್ಲ ಅವರು. ಅಂದ್ರೆ ಪ್ರಶಸ್ತಿ ಬರೋದು ತಪ್ಪು ಅಂತಲ್ಲ, ಆದ್ರೆ ಪ್ರಶಸ್ತಿಗೆ ಏನ್ ಮಾಡ್ಬೇಕು, ನಾನು ಪ್ರಶಸ್ತಿಗೋಸ್ಕರ ನಾನು ಹೋರಾಡಬೇಕು ಅನ್ನೋದಕ್ಕಿಂತ ಅವರು ಮಕ್ಕಳನ್ನ ಚೆನ್ನಾಗಿರ್ಬೇಕು. ಈಗ ನಮ್ಮ ಶಾಲೆಯಲ್ಲಿ ಅವ್ರು ಬರೋಕ್ ಮುಂಚೆ 50 ಜನ ಮಕ್ಕಳಿದ್ರು. ಈಗ ಅವ್ರು ಬಂದ ನಂತರ ಬರೀ 4 ವರ್ಷದಲ್ಲಿ 150 ಮಕ್ಕಳಾಗಿದ್ದಾರೆ. ಇದು ಇಡೀ ನಮ್ಮ ರಾಜ್ಯದ ಶಿಕ್ಷಣ ಇಲಾಖೆಗೆ ಮತ್ತೆ ನಮ್ಮ ಇಡೀ ರಾಜ್ಯಕ್ಕೆ ಕೀರ್ತಿ ತರುವಂತಹ ವಿಷಯ. ಯಾಕಂದ್ರೆ ಇಂಥ ಶಿಕ್ಷಕರನ್ನ ಪ್ರೋತ್ಸಾಹಿಸಬೇಕು, ಗೌರವಿಸಬೇಕು, ಮತ್ತೆ ಅವರನ್ನ ಇನ್ನೊಂದಷ್ಟು ಜನರಿಗೆ ಮಾದರಿ ಆಗ್ಬೇಕು ಇವ್ರು ಮಾಡ್ತಿರುವಂತಹ ಕೆಲಸ ಅಂತ ನಾನು ಬಯಸ್ತೀನಿ. ಒಟ್ಟಿನಲ್ಲಿ
ತಿಂಡ್ಲು ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆಯೋಜನೆಗೊಂಡಿದ್ದಂತ ಈ ಒಂದು ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪೂರಕವಾದಂತ ಈ ಒಂದು ವಿಜ್ಞಾನದ ಲ್ಯಾಬ್ ಇರೋದ್ರಿಂದ ಅದ್ಭುತವಾದಂತ ಪ್ರದರ್ಶನ ಮತ್ತು ಈ ರೀತಿ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳನ್ನು ಉತ್ತೇಜಿಸಿದರೆ ಈ ಮಕ್ಕಳು ಕೂಡ ಇತರರಿಗಿಂತ ಕಡಿಮೆ ಇಲ್ಲ, ಇವರಲ್ಲೂ ಪ್ರತಿಭೆ ಇದೆ ಎನ್ನುವಂಥದ್ದು ಸಾಬೀತಾಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.